ಪ್ರೀತಿಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ಪ್ರಥಮ ಚಿಕಿತ್ಸೆ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪ್ರಥಮ ಚಿಕಿತ್ಸೆ ಅಂದ್ರೇನು, ಪ್ರಥಮ ಚಿಕಿತ್ಸೆಯಲ್ಲಿ ಆ ಒಬ್ಬ ಪ್ರಥಮ ಚಿಕಿತ್ಸಕನ ಲಕ್ಷಣಗಳೇನು, ಅದರ ವ್ಯಾಪ್ತಿ ಮತ್ತು ಪ್ರಥಮ ಚಿಕಿತ್ಸೆಯಲ್ಲಿರ್ತಕ್ಕಂತಹ ಉಪಕರಣಗಳ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿದ್ವಿ, ಹೌದಲ್ಲ? ಮೊದಲನೇದಾಗಿ ಸ್ವಲ್ಪ ಒಂದು ರಿವಿಷನ್ ಅನ್ನು ಮಾಡೋದಾದ್ರೆ, ಅಂದ್ರೆ ಕಳೆದ ನಿನ್ನೆಯ ಒಂದು ತರಗತಿಯನ್ನ ನಾವು ಅವಲೋಕನ ಮಾಡೋದಾದ್ರೆ, ಪ್ರಥಮ ಚಿಕಿತ್ಸೆ ಎಂದರೇನು ಅಂತಕ್ಕಂಥದ್ದನ್ನು ನಾವು ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ಅಪಘಾತಕ್ಕೆ ಒಳಗಾದ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆ ಸ್ಥಳದಲ್ಲಿ ದೊರೆಯತಕ್ಕಂತಹ ಉಪಕರಣಗಳನ್ನು ಉಪಯೋಗಿಸಿಕೊಂಡು ವೈದ್ಯರು ಬರುವುದಕ್ಕಿಂತ ಮುಂಚಿತವಾಗಿ ನೀಡತಕ್ಕಂತಹ ಒಂದು ತಾತ್ಕಾಲಿಕ ಚಿಕಿತ್ಸೆಯೇ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾದ್ರೆ ಈ ಪ್ರಥಮ ಚಿಕಿತ್ಸಕನ ಆ ಚಿಕಿತ್ಸೆ ಕೊಡ್ತಕ್ಕಂತಹ ಲಕ್ಷಣಗಳು ಏನಿರಬೇಕು ಅಂದ್ರೆ, ನಾವು ಹೇಳಿದ್ದೀನಿ ಅವಲೋಕನವನ್ನು ಮಾಡಬೇಕು, ಮೊದಲು ಅಬ್ಸರ್ವ್ ಮಾಡಬೇಕು. ಏನಾಗಿದೆ ಆಕ್ಸಿಡೆಂಟ್ ಅಥವಾ ಅಪಘಾತ ಏನಾಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ ತಕ್ಷಣ ಸ್ಪಷ್ಟತೆಯನ್ನ ಅವನಿಗೆ ನಿಖರತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಏನ್ ಮಾಡಬೇಕು ಆ ತಕ್ಷಣದಲ್ಲಿ. ನೀರಲ್ಲಿ ಬಿದ್ದಂತ ವ್ಯಕ್ತಿಗೆ ಏನ್ ಮಾಡಬೇಕು, ಸುಟ್ಟಿರ್ತಕ್ಕಂಥ ವ್ಯಕ್ತಿಗೆ, ಗಾಯ ಆಗಿರ್ತಕ್ಕಂಥ ವ್ಯಕ್ತಿಗೆ ಏನ್ ಮಾಡಬೇಕು, ಅಥವಾ ಮೂರ್ಛೆ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಏನ್ ಮಾಡಬೇಕು, ಆಕ್ಸಿಡೆಂಟ್ ಆಗಿ ಯಾವ್ದಾದ್ರು ಒಂದು ಅಂಗ ನ್ಯೂನ್ಯತೆ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಏನಾಗಿರ್ಬೇಕು ಅಂತಕ್ಕಂಥ ಒಂದು ಚತುರತೆ ಅವನಿಗೆ ಬರುತ್ತೆ. ಅದು ಚಾಕಚಕ್ಯದಿಂದ ಅವಿರತ ಪ್ರಯತ್ನ ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಒಂದು ವಿವೇಚನಾಯುಕ್ತವಾಗಿ ಸಹಾನುಭೂತಿಯಿಂದ ಕೂಡಿರ್ಬೇಕು ಆ ವ್ಯಕ್ತಿ ಅಂತಕ್ಕಂಥದ್ದು ನಾವು ನಿನ್ನೆ ಅಧ್ಯಯನ ಮಾಡಿದ್ವಿ, ಹೌದಲ್ಲ? ನೆಕ್ಸ್ಟ್, ಇದು ಯಾಕೆ ಬೇಕು, ಪ್ರಥಮ ಚಿಕಿತ್ಸೆನೇ ಯಾಕೆ ಬೇಕು ಅಂತಕ್ಕಂಥದ್ದು. ಪ್ರಥಮ ಚಿಕಿತ್ಸೆ ಯಾಕೆ ಬೇಕಪ್ಪ ಅಂತಂದ್ರೆ, ಜೀವ ಸಂರಕ್ಷಣೆಗಾಗಿ, ಜೀವವನ್ನ ಒಂದು ರಕ್ಷಣೆ ಮಾಡೋಕ್ಕೋಸ್ಕರ, ಜೀವ ಉಸಿರನ್ನು ನಾವು ಅಥವಾ ಒಂದು ಪ್ರಾಣವನ್ನು ಉಳಿಸಕ್ಕೋಸ್ಕರ ನಾವು ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಜೊತೆಗೆ ಪರಿಸ್ಥಿತಿ ಉಲ್ಬಣಗೊಳ್ಳದಂತೆ, ಯಾವುದೇ ಒಂದು ಅಪಘಾತ ಆಗಿದೆಯಪ್ಪ ಅಂತಂದ್ರೆ ಅದನ್ನ ಜಾಸ್ತಿ ಸೆಟ್ ಆಗದಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಮತ್ತು ಗುಣಮುಖವಾಗಲು ಉತ್ತೇಜನ ನೀಡಲು ಬೇಕಾಗುತ್ತದೆ. ಮತ್ತು ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಭಯವನ್ನ ಹೋಗಲಾಡಿಸಿ ಅಭಯವನ್ನ ನೀಡತಕ್ಕಂತ ಒಂದು ಉದ್ದೇಶ ಆಗಿದೆ. ಸೊ ಅದ್ರ ವ್ಯಾಪ್ತಿ ನೋಡೋದಾದ್ರೆ ಫಸ್ಟ್ ABC ನಿಯಮವನ್ನು ಅನುಸರಿಸಬೇಕು. ಯಾವ್ದು ABC ನಿಯಮ? ಆ ವ್ಯಕ್ತಿ ಫಸ್ಟ್ ಉಸಿರಾಟ ಕ್ರಿಯೆ ಇದೆಯೇ ಇಲ್ಲ ಅನ್ನೋದು, ಅಂದ್ರೆ ಗಾಳಿಯನ್ನು ನಾವು ನೋಡ್ಬೇಕು. ನಂತರ B ಅಂದ್ರೆ ಬ್ರೀತ್ ಅಂತಕ್ಕಂಥದ್ದನ್ನು, ಉಸಿರಾಟ ಕ್ರಿಯೆ ಅಂತಕ್ಕಂಥ ನೋಡೋದು. ನೆಕ್ಸ್ಟ್ ಸರ್ಕ್ಯುಲೇಷನ್, ರಕ್ತ ಸಂಚಾರ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ತಕ್ಷಣನೇ ಆ ವ್ಯಕ್ತಿಗೆ ನಾವು ಉಪಚಾರ ಮಾಡಬೇಕಾಗುತ್ತೆ. ಈ ABC ನಿಯಮ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಇದೆಲ್ಲ ಮಾಡಬೇಕಾದ್ರೆ ಏನೇನು ಉಪಕರಣಗಳು ಬೇಕು, ಪ್ರಥಮ ಚಿಕಿತ್ಸೆಯಲ್ಲಿ ಏನೇನು ಬೇಕಾಗುತ್ತೆ? ಮೇನ್ ನಮ್ಮದು ಒಂದರಾಗಿ ಮೊದಲು ಕತ್ತರಿ ಇರಬೇಕು. ಆ ಒಂದು ಪೆಟ್ಟಿಗೆಯಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ, ಇಲ್ಲೇ ಮನೆಯಲ್ಲಾಗಿರ್ಲಿ, ಒಂದು ಶಾಲೆಯಲ್ಲಾಗಿರ್ಲಿ, ಅಥವಾ ಒಂದು ಯಾವುದೇ ಒಂದು ನಾವು ಕ್ಯಾಂಪ್ ಅಟೆಂಡ್ ಯಾವುದೋ ಒಂದು ಶಿಬಿರದಲ್ಲಿ ಆಗಿರ್ಲಿ, ಅಥವಾ ಒಂದು ಟೂರ್ ಪ್ರವಾಸ ಹೋಗ್ಲಿ, ಅಥವಾ ಒಂದು ಪಿಕ್ನಿಕ್ ಹೋಗ್ಲಿ, ಎಲ್ಲೇ ಆಗಿರ್ಲಿ, ಒಂದು ಕಿಟ್ ಅಂತಕ್ಕಂಥದ್ದು, ಫಸ್ಟ್ ಏಡ್ ಬಾಕ್ಸ್ ಅಂತಕ್ಕಂಥದ್ದು ನೀವು ನೋಡಬಹುದು. ಒಂದು ಶಾಲಾ ವಾಹನದಲ್ಲಿ ಇರ್ತದೆ, ಶಾಲಾ ವಾಹನದಲ್ಲಿ ಇರ್ತದೆ, ಟ್ರೈನ್, ಪ್ರತಿಯೊಂದು ಸಮೇತ ಫಸ್ಟ್ ಏಡ್ ಬಾಕ್ಸ್ ಅಂತಕ್ಕಂಥದ್ದು ಇರ್ತದೆ. ಅದರಲ್ಲಿ ಏನೇನು ಉಪಕರಣಗಳಿರ್ತವೆ? ನಂಬರ್ 1 ಕತ್ರಿ ಇರ್ತದೆ, ಬ್ಯಾಂಡೇಜ್ ಹತ್ತಿ ಇರ್ತದೆ, ಮತ್ತೆ ಟೀಚರ್ ಅಂತಕ್ಕಂಥದ್ದು ಇರ್ತದೆ. ಯಾಕಪ್ಪ ಅಂತಂದ್ರೆ ಇವೆಲ್ಲ ವಸ್ತುಗಳಿಂದಲೇ ನಾವು ಉಪಚಾರ ಮಾಡಬೇಕಾಗುತ್ತೆ. ಸೊ ಬ್ಲೇಡ್, ಸೂಜಿ, ದಾರ, ಜೊತೆಗೆ ಇಕ್ಕಳ ಅಂತಕ್ಕಂಥದ್ದು, ಕರವಸ್ತ್ರ, ಮೈನ್ ಕರ್ಚಿಪ್ ಅಂತಕ್ಕಂಥದ್ದು, ಟ್ಯಾಬ್ಲೆಟ್, ಪ್ಲಾಸ್ಟರ್, ಮತ್ತೆ ನೀರು ಅಂತಕ್ಕಂಥದ್ದು ಒಂದು ಬಾಟಲ್, ಸೋಪು, ಬ್ಯಾಂಡೇಜ್ ಇರ್ತಕ್ಕಂಥ, ಸುರುಳಿ ಕಟ್ ಬ್ಯಾಂಡೇಜ್ ಆಗಿರ್ಬೋದು, ಯಾವುದು. ಸೊ ಈ ರೀತಿ ನಾವು ಒಂದು ತರಗತಿಯನ್ನ ನಿನ್ನೆ ನಾವು ಅಧ್ಯಯನ ಮಾಡಿ. ಸೊ ಈಗ ಮಕ್ಕಳೇ, ನಿಮಗೆ 8ನೇ ತರಗತಿಯಲ್ಲಿ ಇದ್ದಂತಹ ಒಂದು ವಿಷಯ ಸಿಲೆಬಸ್ ಅಲ್ಲಿ ಮೊದಲನೇದಾಗಿ ನಿಮಗೆ ಸುಮಾರು ಇದಾವೆ. ಒಂದು ವಿವಿಧ ರೀತಿಯ ಪ್ರಥಮ ಚಿಕಿತ್ಸೆ ಅಂತಕ್ಕಂಥ ಒಂದು ಮಾಹಿತಿ. ವಿವಿಧ ರೀತಿಯ ಪ್ರಥಮ ಚಿಕಿತ್ಸೆ ಅಂತಂದ್ರೆ ಯಾವ್ಯಾವು? ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ನಿಮ್ಮ ವಿಷಯಕ್ಕಿರ್ತಕ್ಕಂಥ ಮೇನು
ಸುಟ್ಟ ಗಾಯಗಳಾದಂತ ಸಂದರ್ಭದಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ನೀಡಬೇಕು. ಸುಟ್ಟ ಗಾಯ ಆದಂತ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಯಾವ ರೀತಿ ನೀಡಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ ಸುಟ್ಟ ಗಾಯಕ್ಕೆ ಅಪಘಾತ ಆಗ್ತಕ್ಕಂಥದ್ದು ಹೇಳಿ ಕೇಳಿ ಆಗಲ್ಲ ಮಕ್ಕಳೇ. ಯಾವ ಬೇಕಾದ್ರೂ ಹಾಕ್ಬೋದು, ಮನೆಯಲ್ಲಿ ಆಗ್ಬೋದು, ಶಾಲೆಯಲ್ಲಿ ಆಗಿರ್ಬೋದು, ರೋಡಲ್ಲಿ ಆಗಿರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ಬೋದು, ಹೊರ ಪರಿಸರದಲ್ಲಿ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಆ ಅಪಘಾತ ಅಂತಕ್ಕಂಥದ್ದು. ಸೊ ಅಂತಹ ಒಂದು ಸಮಯದಲ್ಲಿ ಅಪಘಾತಕ್ಕೆ ಒಳಗಾಗ್ತಕ್ಕಂಥ ಸಂಭವಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಆ ಅಪಘಾತಕ್ಕಾದಂತ ಒಳಗಾದವರಿಗೆ ನೀಡ್ತಕ್ಕಂಥ ಒಂದು ಚಿಕಿತ್ಸೆ ಬಹಳ ತುರ್ತಾಗಿರ್ತದೆ. ಆ ಒಂದು ಪ್ರಥಮ ಚಿಕಿತ್ಸೆಯಿಂದ ಅಪಘಾತಕ್ಕೆ ತೀವ್ರವಾದಂತಹ ಒಂದು ಪ್ರಮಾಣ ಅಂದ್ರೆ ಜೀವವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದು ಮುಖ್ಯ ಉದ್ದೇಶ ಅಂತ ಹೇಳಿದ್ವಿ. ಸೊ ಇಲ್ಲಿ ಸುಟ್ಟ ಗಾಯಗಳು ಅಂತಕ್ಕಂಥದ್ದು. ಸುಟ್ಟ ಗಾಯಗಳು ಯಾವ್ಯಾವ ರೀತಿ ಸುಡುತ್ತದೆ ನಿಮಗೆ ಗೊತ್ತಿರೋ ಹಾಗೆ. ಸುಟ್ಟ ಗಾಯಗಳು ಬೇರೆ ಬೇರೆ ರೀತಿಯಲ್ಲಿ ಸುಟ್ಟಿರ್ತದೆ. ಬೇರೆ ಬೇರೆ ಅಂತಂದ್ರೆ ಬೆಂಕಿ ತಗಲಿದಾಗ ಸುಡುತ್ತೆ, ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಕೊಂಡಾಗ ಸುಡುತ್ತೆ, ಕರೆಂಟ್ ಹರ್ತಿಂಗ್ ಶಾಕ್ ಹೊಡೆದಾಗ ಅಂತಕ್ಕಂಥದ್ದು ಸುಟ್ಟೋಗುತ್ತೆ, ಒಂದಕ್ಕೊಂದು ಎಲೆಕ್ಟ್ರಿಷಿಯನ್ ಇದಾದಂತ ಶಾಖದಲ್ಲಿ ಸಮೇತ ಸುಟ್ಟೋಗುತ್ತೆ, ನಾವು ಸ್ಟವ್ ಅಲ್ಲಿ ಏನಾದ್ರು ಅಡಿಗೆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಸುಟ್ಟೋಗುತ್ತೆ, ನಾವು ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಇಡಬೇಕಾದಂತ ಸಂದರ್ಭದಲ್ಲೂ ಸಮೇತ ಸುಟ್ಟೋಗುತ್ತೆ. ಹೌದಲ್ಲ ಮಕ್ಕಳೇ? ಸೊ ಅದ್ರ ಬಗ್ಗೆ ನಾವು ನೋಡೋಣ. ದೇಹ ಮತ್ತು ದೇಹದ ಭಾಗಗಳು, ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಸಮೇತ ಭಾಗಗಳು ಬೆಂಕಿ ಅಥವಾ ಬಿಸಿಯಾದ ಲೋಹಗಳ ಸಂಬಂಧದಿಂದ ಬೆಂಕಿಯಿಂದ ಸುಡಬಹುದು. ಮೊದಲನೇದಾಗಿ ಸುಟ್ಟ ಗಾಯಗಳು ಯಾವ ರೀತಿ ಸುಡ್ತದೆ? ಫಸ್ಟ್ ಬೆಂಕಿ, ಆನಂತರ ಲೋಹಗಳಿಂದ. ಯಾವ ಲೋಹ? ರಾಸಾಯನಿಕ ಲೋಹಗಳು. ಇದೆಲ್ಲ ಬಂದ್ರೆ ಸೈನ್ಸ್ ಲ್ಯಾಬ್ ಅಲ್ಲಿ ಆಗ್ತಕ್ಕಂಥ ಇನ್ಸಿಡೆಂಟ್ ಅದು. ಸೊ ಆಮ್ಲಗಳಿಂದ, ಆಸಿಡ್, ನೆಕ್ಸ್ಟ್ ವಿದ್ಯುತ್ ಸಂಪರ್ಕ, ವಿದ್ಯುತ್ ಸಂಪರ್ಕದಿಂದ ಸುಟ್ಟ ಗಾಯವಾಗ್ತಕ್ಕಂಥವು ಸಹಜ. ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಸುಡ್ತಕ್ಕಂಥ ನಾವು ಪಟಾಕಿಯಿಂದಲೂ ನಾವು ಚರ್ಮವನ್ನ ಅಥವಾ ನಮ್ಮ ಬೆರಳು ಕೈಗಳನ್ನು ನಾವು ಸುಟ್ಕೊಳ್ತೀವಿ ಮಕ್ಕಳು. ಸೊ ಹೀಗೆ ಸುಟ್ಟ ಗಾಯಗಳು ಅಂತಂದ್ರೆ ಬೆಂಕಿಯಿಂದ ಆಗುತ್ತೆ, ರಾಸಾಯನಿಕ ಲೋಹಗಳಿಂದ ಸುಟ್ಟುತ್ತೆ ನಮ್ಮ ದೇಹ. ರಾಸಾಯನಿಕ ಲೋಹಗಳು ಅಂತ ಅಂದ್ರೆ ಯಾವ್ದಾದ್ರು ಸೈನ್ಸ್ ಲ್ಯಾಬ್ ಅಲ್ಲಿ ಆಗಿರ್ಬೋದು, ಆಸಿಡ್ ಅಂತಕ್ಕಂಥದ್ದಾಗಿರ್ಬೋದು, ಮತ್ತು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆದಂತ ಸಂದರ್ಭದಲ್ಲಿ, ಮತ್ತು ಪಟಾಕಿಯಲ್ಲಿ ಒಲೆ ಮೇಲೆ ಇರ್ತಕ್ಕಂಥ ಲೋಹಗಳು, ಪಾತ್ರೆ ಪರಿಕರಗಳಿಂದ ನಾವು ಸುಟ್ಕೊಳ್ತೀವಿ. ಇಂತಹ ಸುಟ್ಟಂತ ಸಂದರ್ಭದಲ್ಲಿ ಮಕ್ಕಳೇ, ಇದು ಬಹಳ ಇಂಪಾರ್ಟೆಂಟ್. ಸುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಯ ಅಡಿಗೆ ಬಳಸ್ತಕ್ಕಂಥ ಸ್ಟವ್ಗಳಿಂದಲೂ ಸಮೇತ ನಾವು ಸುಟ್ಕೊಂಡಿರ್ತೀವಿ ಅನ್ಕೊಳ್ಳಿ. ಈ ಸುಟ್ಟ ಗಾಯಗಳಾಗ್ತಕ್ಕಂಥ ಸಂಬಂಧದಲ್ಲಿ ಕೆಲವು ಸಾರಿ ಅಂಗ ನ್ಯೂನತೆಯೂ ಆಗ್ತದೆ. ಅಂಗ ನ್ಯೂನತೆ, ಯಾವ್ದಾದ್ರು ಒಂದು ಕೈ ಕೂಗುತ್ತೆ, ಬೆರಳು ಹೋಗುತ್ತೆ, ನ್ಯೂನತೆನೇ ಕಳ್ಕೊಂತೀವಿ ನಾವು, ನಮ್ಮ ದೇಹದ ಪಾರ್ಟನ್ನೇ ಕಳ್ಕೊಂತೀವಿ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಸಂದರ್ಭದಲ್ಲಿ. ಸೊ ಇಂತಹ ಒಂದು ನ್ಯೂನತೆ ಕೊನೆಗೆ ಸಾವು ಸಂಭವಿಸಬಹುದು, ಸುಟ್ಟ ಗಾಯ ಸಾವು ಸಂಭವಿಸಬಹುದು. ಹೀಗೆ ಅಂಗ ನ್ಯೂನತೆನೂ ಕಂಡ್ಕೋಬಹುದು, ಸಾವು ಸಂಭವಿಸಬಹುದು. ಮತ್ತೆ ಈಗಾಗಲೆಲ್ಲ ಸುಟ್ಟ ಗಾಯಗಳೆಲ್ಲ ಆದಂತ ಸಂದರ್ಭದಲ್ಲಿ ಹೇಗೆ ಉಪಚಾರ ಮಾಡಬೇಕು? ಮೈನ್ ವೈದ್ಯರು ಬರೋದಕ್ಕಿಂತ ಮುಂಚಿತವಾಗಿ ನಾವು ಕೊಡ್ತಕ್ಕಂಥ ತಾತ್ಕಾಲಿಕ ಚಿಕಿತ್ಸೆ ಮಕ್ಕಳು ಇದು ನೆನ್ಪಿಟ್ಕೊಳ್ಳಿ, ನಾವೇ ಡಾಕ್ಟರ್ ಅಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಮೊದಲು ಸುಟ್ಟ ಗಾಯ ಆಯಿತು ಅಂತಂದ್ರೆ ಕಾಳಜಿಯಿಂದ ಉಪಚರಿಸಬೇಕು. ಆ ವ್ಯಕ್ತಿಗೆ ಬಹಳ ಎಚ್ಚರಿಕೆಯಿಂದ ಉಪಚರಿಸಬೇಕಾಗುತ್ತದೆ. ಬೆಂಕಿ ಏನಾದ್ರೂ ಬಟ್ಟೆಗೆ ಬಿತ್ತಿತ್ತು ಅಂದ್ರೆ ಗಾಬರಿಯಿಂದ ಅವ್ರು ಓಡಾಡ್ತಿರ್ತಾರೆ, ಹೌದಾ? ಹತ್ತಿದ್ದಿತ್ತ ಅಥವಾ ಬಹಳ ಹಾರಾಡ್ತಿರ್ತಾರೆ, ಚೀರಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಾವು? ಅಲ್ಲಿರ್ತಕ್ಕಂಥ ದಪ್ಪನೆಯ ಒಂದು ಬೆಡ್ಶೀಟ್ ಅಥವಾ ಕಂಬಳಿ ಅಥವಾ ಯಾವ್ದು ಸಿಗುತ್ತೋ ದಪ್ಪನಾದ ಒಂದು ವಸ್ತ್ರದಿಂದ ಅವರ ಮೈಗೆ ಫುಲ್ಲು ಒತ್ಸಿ ಅವರ ನೆಲದಲ್ಲಿ ಉರುಳಿಸ್ಬೇಕು.
ಕಾರಣ ಬೆಂಕಿ ಅಂತಕ್ಕಂಥದ್ದು ಬೇಗ ನಂದಿ ಹೋಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಆ ಒಂದು ಸುಟ್ಟಿರ್ತಕ್ಕಂಥ ವ್ಯಕ್ತಿ ಚೀರಾಡತಕ್ಕಂಥದ್ದು, ಹಾರಾಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ನೆಲದ ಮೇಲಿನ ಹಂಗಾತ ಮಲಗಿಸ್ಬಿಟ್ಟು ಆ ಬೆಂಕಿಯನ್ನ ನಂದಿಸಿ, ದಪ್ಪನೆ ಬಟ್ಟೆಯಿಂದ ನಂದಿಸ್ಬಿಟ್ಟು ಆ ಸುತ್ತ ಅವನನ್ನು ಗಾಬರಿ ಆಗದಂತೆ ನೋಡ್ಕೋಬೇಕು. ನೋಡ್ಕೊಂಡು ಅವನಿಗೆ ಧೈರ್ಯವನ್ನು ಹೇಳ್ಬೇಕು, ಸಾಂತ್ವನವನ್ನು ಹೇಳ್ಬೇಕು. ಏನು ಆಗಲ್ಲ, ನಿಮಗೆ ಧೈರ್ಯವಾಗಿಂದ ನೀನು ಇರಬೇಕು, ನಾವು ಇದೀವಿ ಅಂತ ಅಂದ್ರೆ ತಕ್ಷಣನೇ ಆಂಬುಲೆನ್ಸ್ ಫಾರ್ಮ್ ಮಾಡಬೇಕು, ಡಾಕ್ಟರ್ ವೈದ್ಯರ ಬಳಿಗೆ ಕರೆದೊಯ್ಯಬೇಕಾಗುತ್ತೆ. ನೆಕ್ಸ್ಟ್, ಈ ರೀತಿ ಬೆಂಕಿ ತಗುಲಿದಂತಹ ವ್ಯಕ್ತಿಯನ್ನ ಅಂದ್ರೆ ಬೆಂಕಿಗೆ ತಗುಲಿದಂತಹ ಬಟ್ಟೆಯನ್ನ ಜಾಗರೂಕತೆಯಿಂದ ದೇಹದಿಂದ ಬೇರ್ಪಡಿಸಬೇಕು. ಜಾಗರೂಕತೆಯಿಂದ ಆ ಬಟ್ಟೆಯನ್ನ ದೇಹದಿಂದ ನಿಧಾನವಾಗಿ ಬಿಡಿಸಬೇಕು, ಇಲ್ಲಂದ್ರೆ ಚರ್ಮನೆ ಸಮೇತ ಕಿತ್ತು ಬರ್ತತೆ. ಆ ಒಂದು ದೃಷ್ಟಿಯಿಂದ ನಿಧಾನವಾಗಿ ಜಾಗರೂಕತೆಯಿಂದ ದೇಹದಿಂದ ಬೇರ್ಪಡಿಸಬೇಕು. ಅಲ್ಲದೆ ಅಂಟಿಕೊಂಡಿರ್ತಕ್ಕಂತಹ ದೇಹಕ್ಕೆ, ಚರ್ಮಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಬಟ್ಟೆಯನ್ನ ಕತ್ತರಿಯಿಂದ ತೆಗೆಸಿಕೊಳ್ಬೇಕು. ನೋಡಿ, ಅಲ್ಲಿ ಕತ್ತರಿ ನಮಗೆ ಉಪಯೋಗ ಆಯಿತು. ಕತ್ತರಿಯಿಂದ ನಾವು ತೆಗೆದು ಹಾಕಬೇಕಾಗುತ್ತೆ. ಆ ನಂತರ ಗಾಯದಿಂದ ಆಗ್ತಕ್ಕಂತಹ ಉಂಟಾದ ಆ ಬೊಬ್ಬೆಗಳನ್ನ ಯಾವುದೇ ಕಾರಣಕ್ಕೂ ಸೀಳಬಾರದು, ಒಡಿಬಾರದು. ಸುಟ್ಟಿರ್ತಕ್ಕಂಥ ಬೊಬ್ಬೆಗಳು ನೀರುಗುಳಿ ಅಂತ ಹೇಳ್ತಾ ಮೇಲೆ ಬಂದಿರ್ತಲ್ಲ ಬಬಲ್ಸ್, ಅವನ್ ಯಾವುದೇ ಕಾರಣಕ್ಕೂ ಅವೇ ವಾಸಿ ಆಗ್ಬೇಕೇ ಹೊರತು ನಾವು ಸೀಳಿದ್ರೆ ಏನಾಗುತ್ತೆ, ಇನ್ನ ಜಾಸ್ತಿ ಉರಿ ಜಾಸ್ತಿ ಆಗತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಸಣ್ಣ ಸಣ್ಣ ಗಾಯಗಳಾಗಿದ್ರೆ ತಕ್ಷಣ ತಣ್ಣೀರಿನಲ್ಲಿ ತೊಳೆದು ಬಿಡಬಹುದು. ಆದ್ರೆ ಬಹಳ ಗಾಢವಾಗಿ ಆಗಿರ್ತಕ್ಕಂಥದ್ದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಗಾಯಕ್ಕೆ ಸೋಡಿಯಂ ಬೈಕಾರ್ಬನೇಟ್ ಅಂತಕ್ಕಂತಹ ದ್ರಾವಣವನ್ನ ಲೇಪನ ಮಾಡಬೇಕು. ಸೋಡಿಯಂ ಬೈಕಾರ್ಬೋನೇಟ್ ಈ ದ್ರಾವಣವನ್ನು ನಾವು ಸುಟ್ಟ ಗಾಯಕ್ಕೆ ಲೇಪನ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಬೆಂಕಿ ಅಂತಕ್ಕಂಥದ್ದು ಹತ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿಯನ್ನ, ಬಟ್ಟೆಯನ್ನ ಮೊದಲು ಜಾಗರೂಕತೆಯಿಂದ ಬಿಡಿಸಿದಲ್ಲದೆ ಗಾಯವನ್ನ, ಬೊಬ್ಬೆಗಳನ್ನ ಸೀಳಬಾರದು. ಸಣ್ಣ ಪುಟ್ಟ ಗಾಯಗಳನ್ನು ತಣ್ಣೀರಲ್ಲಿ ತೊಳೆದು ಬಿಡಬೇಕು. ಗಾಯಕ್ಕೆ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಗಾಯನ ಒಂದು ಸೋಡಿಯಂ ಬೈಕಾರ್ಬನೇಟ್ ಆದಂತಹ ಒಂದು ದ್ರಾವಣವನ್ನ ಲೇಪನ ಮಾಡಬೇಕು. ಈ ರೀತಿ ಗಾಯಗಳಿಗೆ ಮುಲಾಮ್ ಅನ್ನ ನವಿರಾಗಿ ಗಾಯ ಮಾಸುವವರೆಗೆ ಹಚ್ಚಬೇಕು. ಮುಲಾಮ್ ಅಂತಕ್ಕಂಥದ್ದನ್ನು ನಾವು ಹಚ್ಚಬೇಕು. ಗಾಯಕ್ಕೆ ಮುಲಾಮನ್ನು ಹಚ್ಚೋದು ಯಾವ ರೀತಿ ಅಂತಂದ್ರೆ, ಬಹಳ ಏನು ನವಿಲು ಗರಿಯಿಂದ ಯಾವ ರೀತಿ ನವಿರಾಗಿ ಲೇಪನ ಮಾಡ್ಬೇಕಲ್ಲ, ಆ ತರ ಆ ಗಾಯಕ್ಕೆ ನವಿರಾಗಿ ಹಚ್ಚಬೇಕು. ಕಾರಣ ಅದು ರಫ್ ಆಗಿಬಿಟ್ಟಿರ್ತದೆ, ಅದು ಸಮೇತ ಕಿತ್ಕೊಂಡು ಬಂದ್ಬಿಡುತ್ತೆ ಚರ್ಮ ಸಮೇತ. ಅದಕ್ಕಾಗಿ ಮುಲಾಮನ್ನು ನವಿರಾಗಿ ಗಾಯ ಮಾಸುವವರೆಗೂ ಸಮೇತ ಹಚ್ಚಬೇಕು. ಅಪಘಾತಕ್ಕೆ ಒಳಗಾದಂತ ವ್ಯಕ್ತಿಯನ್ನ ನಿಶ್ಶಕ್ತನಾಗಿದ್ರೆ ಆ ರೀತಿ ಅದೇ ಆದ ತಕ್ಷಣನೇ ಎಲ್ಲ ಮುಲಾಮ್ ಎಲ್ಲ ಇದು ಅಂತಂದ್ರೆ ಎಲ್ಲ ಲೇಪನ ಮಾಡಿ ಸೋಡಿಯಂ ಬೈಕಾರ್ಬನೇಟ್ ಇತ್ತು ಅಂದ್ರು. ಇದಕ್ಕೆ ನಾವು ಉಪಕರಣದಲ್ಲಿ ಏನೇನು ಇರ್ಬೇಕಂತ ಅಂದ್ರೆ, ಈ ಸೋಡಿಯಂ ಬೈಕಾರ್ಬನೇಟ್ ಸಮೇತ ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಇರ್ಬೇಕು. ಇದಿತ್ತು ಅಂತಂದ್ರೆ ಎಲ್ಲ ಲೇಪನ ಮಾಡಿ ಹಚ್ಕೊಂಡು ತಕ್ಷಣನೇ ಬಿಸಿನೀರನ್ನ ಕುಡಿಸ್ಕೊಂಡು ಆತನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ವೈದ್ಯರ ಬಳಿಗೆ, ದವಾಖಾನೆಗೆ, ಆಸ್ಪತ್ರೆಗೆ ಮೊದಲು ಸಾಗಿಸ್ಬೇಕು. ಅವನ ಮುಖಾಂತರ ಏನು ವೆಹಿಕಲ್ಸ್ ಇರುತ್ತೋ ಅದು ಇಷ್ಟು ಮಾಡಿ ಅವ್ರನ್ನ ಮುಂದಿನ ಒಂದು ಪ್ರೋಸೆಸ್ ಆ ಡಾಕ್ಟರ್ಗಳು, ಆ ವೈದ್ಯರು ಅಂತಕ್ಕಂಥದ್ದು ನೆರವೇರಿಸ್ತಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಫಸ್ಟ್ ಸುಟ್ಟ ಗಾಯಗಳಿಗೆ ಯಾವ ರೀತಿ ಚಿಕಿತ್ಸೆ ನೀಡಬೇಕನ್ನೋದು ಆದ್ರೆ ಮೊದಲು ಅವಲೋಕನ ಮಾಡಬೇಕು, ಅಬ್ಸರ್ವ್ ಮಾಡಬೇಕು ಏನಾಗಿದೆ ಅಂತ. ತೀಕ್ಷ್ಣತೆಯಿಂದ, ಸ್ಪಷ್ಟತೆಯಿಂದ, ನಿಖರತೆಯಿಂದ, ಸತತ ಪ್ರಯತ್ನದಿಂದ ನಾವು ಆ ವ್ಯಕ್ತಿಗೆ ಬೆಂಕಿ ಬಿದ್ದಿಯೋ, ರಾಸಾಯನಿಕದಿಂದ ಸುಟ್ಟಿದೆಯೋ, ಅಥವಾ ಆಮ್ಲಗಳಿಂದ, ಲೋಹಗಳಿಂದ ಸುಟ್ಟಿದೆಯೋ, ಅಥವಾ ವಿದ್ಯುತ್ ಸಂಪರ್ಕದಿಂದ ಆಗಿದೆಯೋ, ಅಥವಾ ಪಟಾಕಿಯಿಂದ ಸಿಡಿದು ಮದ್ದಿನಿಂದ ಆಗಿದೆಯೋ, ಯುದ್ಧ ವಿಮಾನಗಳಲ್ಲಿ ಅಥವಾ ಯುದ್ಧ ನೌಕೆಗಳಲ್ಲಿ ಅಥವಾ ನಮ್ಮ ಮಿಲಿಟರಿಗಳಲ್ಲಿ ಬಹಳ ಇರ್ತಕ್ಕ ಒಂದು ಇನ್ಸಿಡೆಂಟ್ ಬಹಳ ಆಗಿರ್ತಾವ. ಅವನ್ನ ಬಹಳ ಎಚ್ಚರಿಕೆಯಿಂದ ಮಾಡ್ತಾರೆ ಮಕ್ಕಳು. ಸೊ ಇದು ನೀವು ಸಿನಿಮಾದಲ್ಲಿ ನೋಡಿರ್ಬೋದು, ಲೈವ್ ಅಲ್ಲಿ ಶಿವಾಜಿ ಮರಾಠ ರೆಜಿಮೆಂಟ್ ಅಲ್ಲಿ ನಾವು
ಬೆಳಗಾವಲ್ಲಿ ಇದನ್ನ ನಾವು ಕಣ್ಣಾರ ಕಂಡಿದ್ವಿ. ಸೊ ಅದನ್ನ ಸೋಡಿಯಂ ಬೈಕಾರ್ಬೊನೇಟ್ ಅಂತಕ್ಕಂಥದ್ದು, ಕತ್ತಲೆ ಅಂತಕ್ಕಂಥದ್ದು ಮುಲಾಮು ಅಂತ ತಿಳಿದ್ರೆ ಇದು ಲೇಪನ ಮಾಡಿ ತಕ್ಷಣ ಕರೆದೊಯ್ಯಬೇಕಾಗುತ್ತೆ. ಎಲ್ಲಿಗೆ? ವೈದ್ಯರ ಬಳಿಗೆ, ದವಾಖಾನೆಗೆ ಅಂತ ಬಿಟ್ಟು ಈ ಮೂಲಕ ತಿಳಿಸ್ಬೋದು. ಇದು ಸುಟ್ಟ ಗಾಯಗಳಿಗೆ ಹಾಕ್ತಕ್ಕಂಥ ಒಂದು ಚಿಕಿತ್ಸೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮಕ್ಕಳ. ನೆಕ್ಸ್ಟ್, ಪ್ರಜ್ಞೆ ತಪ್ಪುವುದು ಅಂದ್ರೆ ಮೂರ್ಛೆ ಹೋಗುವುದು. ಎರಡನೇ ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಸಾಗಿಸುವುದು. ವ್ಯಕ್ತಿ ಯಾವ ರೀತಿ ಮೂರ್ಛೆ ಹೋಗ್ತಾನೆ ನೀವು ನೋಡಿರ್ಬೋದು. ಇವಾಗಂತೂ ಪ್ರೇಯರ್ ಆಗ್ತಾ ಇಲ್ಲ, ಈಗಂತೂ ಶಾಲೆಗೆ ಬರ್ತಿಲ್ಲ, ನೀವು ಗೊತ್ತಾಗ್ತಿಲ್ಲ. ಕಳೆದ ವರ್ಷ ಮತ್ತು ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಪ್ರೇಯರ್ ನಡೀತಾ ಇರ್ತದೆ. ನಾವು ಕಾನ್ಸ್ಟೆನ್ಸ್ ಅಲ್ಲಿ ಕರೆಕ್ಟ್ ಕಮೆಂಟ್ ಸೌದನ್ನು ಎಷ್ಟೊಂದು ಕೊಟ್ಕೊಂಡು ನಾವು ಪ್ರಾರ್ಥನೆ ಆಗಿ ನಾಡಕ್ಕಿಂತ ಸ್ಟಾರ್ಟ್ ಆಗಿಲ್ಲ. ಎಷ್ಟೋ ಜನ ಪ್ರೇಯರ್ ಅಲ್ಲಿ ಹಂಗೆ ಕುಸ್ತು ಬೀಳ್ತಿದ್ರು, ಹಂಗೆ ಬೀಳೋರು. ಬಿದ್ದ ತಕ್ಷಣ ಮೂರ್ಛಿರುವಾಗ ಎಷ್ಟೋ ಸರಿ ನಾನು ರಾಷ್ಟ್ರ ನಿಲ್ಸಿನೇ ಅವ್ರನ್ನ ಕರ್ಕೊಂಬಂದು ಅವರಿಗೆ ಪಶ್ಚಾತ್ ಮಾಡಿದ್ವಿ. ಏನಾಗಿರ್ತದಂದ್ರೆ ಕಾರಣ ಸರಿಯಾದ ಪ್ರಮಾಣದಲ್ಲಿ ತಮ್ಮ ದೇಹಕ್ಕೆ ಅವರು ನೀರನ್ನ ಸರಬರಾಜು ಮಂದಿ ಕುಡ್ದಿರಲ್ಲ, ಬೆಳಿಗ್ಗೆ ಸರಿಯಾಗಿ ಊಟ ಮಾಡಿರಲ್ಲ, ಜಾಸ್ತಿ ಯಾವುದೋ ಟೈಮ್ ತಪ್ಪಿ ಟೈಮ್ ಇದು ಮೀರಿ ಬಿಟ್ಟು ಅವರು ಊಟ ಮಾಡ್ತಕ್ಕಂಥದ್ದು, ಊಟ ಮಾಡದೇ ಇರ್ತಕ್ಕಂಥದ್ದು, ಮಾನಸಿಕ ಒಂದು ಖಿನ್ನತೆಯಿಂದ ಈ ರೀತಿ ಅಂತಕ್ಕಂಥ ಆಗೋದು ಸಹಜ. ಅದಿರ್ಲಿ, ಇಲ್ಲಿ ವಿಷಯವನ್ನ ನೋಡೋದಾದ್ರೆ ಶರೀರವು ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ತಪ್ಪುತ್ತಾನೆ. ಶರೀರ ನಮ್ಮ ದೇಹ ಏನಿದೆಯಲ್ಲ, ಇಲ್ಲಿ ನಾಡಿ ಮಿಡಿತ ನಡೀತಾ ಇರ್ತದೆ, ಆದ್ರೆ ನಮಗೆ ಏನು ಗೊತ್ತಾಗ್ತಿರಲ್ಲ. ನಾವು ಮಾತಾಡ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಮಕ್ಕಳೇ. ನಾವು ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಹರಣಿ 2 ಆಪರೇಷನ್ ಆದವು, ಆ ಕಡೆ ಈ ಕಡೆ. ಆಪರೇಷನ್ ಆದಂತ ಸಮಯದಲ್ಲಿ ಹಿಂದ್ಗಡೆ ನಮಗೆ ಒಂದು ಇಂಜೆಕ್ಷನ್ ಕೊಟ್ಟರು. ಈ ಭಾಗದಿಂದ ಕೆಳಗೆ ನಾವು ಏನು ಮಾಡ್ತಾ ಅನ್ನೋದೇ ಗೊತ್ತಾಗ್ತಿಲ್ಲ. ಕಾಲು ಕಡಿದ್ರು ಸಮೇತ ನಮಗೆ ಗೊತ್ತಿಲ್ಲ. ಇಲ್ಲಿ ಯಾಕೆ ಕೊಯ್ತದ ಅನ್ನೋದು ಗೊತ್ತಾಗ್ತದೆ. ಯಾಕೆ? ಅಲ್ಲೊಂದು ಅನಸ್ಥೇನಿಯಾ ಅಂತಕ್ಕಂಥ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ದೇಹಕ್ಕೆ ಒಲ್ಲದ ದೇಹದಲ್ಲಿರ್ತಕ್ಕಂಥ ಒಂದು ದುಷ್ಟ ಮತ್ತು ಮಾಂಸವನ್ನು ತೆಗೆದು ಹೊರ ಹಾಕ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಮಗೆ ಪ್ರಜ್ಞೆಯನ್ನು ತಪ್ಪಿಸ್ತಕ್ಕಂಥ ಒಂದು ಇಂಜೆಕ್ಷನ್ ಇರ್ತಾವೆ. ಆ ಇಂಜೆಕ್ಷನ್ ಕೊಡ್ಲೇಬೇಕಂತದಲ್ಲ, ಇಂಜೆಕ್ಷನ್ ಕೊಡ್ದಲ್ಲೇ ಇಲ್ಲಿ ಪ್ರೇಯರ್ ಅಲ್ಲಿ ಮೂರ್ಛೆ ಹೋಗಿರ್ತಾರೆ. ಆಗ ಯಾಕೆ ಆಗ್ತದೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಉಸಿರಾಟ ಕ್ರಿಯೆಯಲ್ಲಿ ಪ್ರಜ್ಞಾಶಕ್ತಿಯನ್ನು ಕಳ್ಕೊಂಡಾಗ ಹಾಗಾಗುತ್ತೆ. ಹೇಗಾಗುತ್ತದು? ನಮ್ಮ ಮೆದುಳಲ್ಲಿ, ನಮ್ಮ ತಲೆಯಲ್ಲಿ ಮೆದುಳು ಅಂತಕ್ಕಂಥದ್ದು ಇದೆ. ಆ ಮೆದುಳು ಅಂತಕ್ಕಂಥದ್ದು ಸೆರೆಬ್ರಮ್ ಮತ್ತು ಸೆರೆಬೆಲಮ್ ಅಂತಕ್ಕಂಥ 2 ಪಾರ್ಟ್ಗಳಿದಾವೆ, ಭಾಗಗಳು. ದೊಡ್ಡ ಮೆದುಳು ಮತ್ತು ಸಣ್ಣ ಮೆದುಳು ಅಂತ. ಈ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗ್ತಕ್ಕಂಥ ಸ್ಥಿತಿಯೇ ಪ್ರಜ್ಞೆ ತಪ್ಪುವುದು. ದೊಡ್ಡ ಮೆದುಳು ಸೆರೆಬ್ರಮ್ ಅಂತ ಕರಿತೀವಿ. ಅನಾಟಮಿ ವರ್ಡ್ ಇದು. ಈ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿ ಉಂಟಾಗುವ ಸ್ಥಿತಿಗೆ ಮೂರ್ಛೆ ಅಥವಾ ಪ್ರಜ್ಞೆ ತಪ್ಪುವುದು. ಎಂದು ಕರೆಯುತ್ತಾರೆ. ನೋಡಿ ಮಕ್ಕಳು,
ಪ್ರಜ್ಞೆ ಅಂತಂದ್ರೆ ನಮ್ಮ ಶರೀರದಲ್ಲಿ ಒಂದು ಉಸಿರಾಟ ಕ್ರಿಯೆ ಅಂತಕ್ಕಂಥದ್ದು, ಅಂದ್ರೆ ಶರೀರದಲ್ಲಿ ಪ್ರಜ್ಞಾಶಕ್ತಿ ಅಂತಕ್ಕಂಥದ್ದು ಕಳ್ಕೊಂಡದ್ದು. ಉಸಿರಾಟ ಕ್ರಿಯೆ ಇರ್ತದೆ, ನಮಗೆ ಗೊತ್ತಾಗಲ್ಲ, ಸಡನ್ ಆಗಿ ಧಾರಾಗಿ ಎದ್ಬಿಡ್ತಾರೆ. ಮಲಗಿರ್ತಕ್ಕಂಥವ್ರು ಏನಾದ್ರೂ ಸೌಂಡ್ ಆಯ್ತು ಅಂತಂದ್ರೆ ತಕ್ಷಣ ನಿಂತು ಬಿದ್ದು ಹೇಳ್ತಾರೆ. ಕ್ಯಾಂಪಲ್ಲಿ ಒಂದು ಶಾಲೆಯಲ್ಲಿ ನಾವೇ ಕಮೆಂಟ್, ಎಷ್ಟೋ ಜನ ಕಮೆಂಟ್ ಮಾರ್ಕ್ ಪಾಸ್ಟ್ ಟೈಮಲ್ಲಿ ಆಗಸ್ಟ್ 15 ಮತ್ತು ಜನವರಿ 26 ಟೈಮಲ್ಲಿ ಒಂದು 15 ದಿನ ಮುಂಚೆ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ಬೇಕಾದ್ರೆ ಎಷ್ಟೋ ಜನ ಮಕ್ಕಳು ನಮ್ಮ ಕಮಾಂಡ್ ಅನ್ನ ನೀವು ಕನ್ವರ್ಸ್ತಾ ಇರ್ತಾರ. ಯಾಕೆ? ಅದೇ ಒಂದು ಇದ್ರಲ್ಲಿ ನೀವು ಮಲಗಿರ್ತೀರ. ಸೊ ಪ್ರಜ್ಞೆ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಏನಾದ್ರು ಹೊಡೆದು, ಅಕ್ಕ ಏನಾದ್ರು ಹೊಡೆದು ನೆಟ್ಟು ಬಿದ್ದಿದ್ದೀರ, ಅದು ಎಷ್ಟೊಂದು ನಿದರ್ಶನಗಳಿದಾವೆ. ನೀವಲ್ಲ, ಇಂದಿನ ಒಂದು ಕಳೆದ ಸೀನಿಯರ್ ಬ್ಯಾಚ್. ಸೊ ಇಂತಹ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗ್ತಕ್ಕಂಥ ಸ್ಥಿತಿಗೆ ಪ್ರಜ್ಞೆ ತಪ್ಪುವುದು. ದೊಡ್ಡ ಮೆದುಳು ಅಂತ ಸೆರೆಬ್ರಮ್ ಅಂತ. ಈ ರೀತಿ ವ್ಯಕ್ತಿ ಪ್ರಜ್ಞೆ ತಪ್ಪಿಸಿದಾಗ ನಿದ್ರೆಯಲ್ಲಿರುವಂತೆ ಗೋಚರಿಸಿದರೂ ಸಹ ದೇಹವು ಯಾವುದೇ ರೀತಿಯ ಮೂಮೆಂಟ್ ಇರೋದಿಲ್ಲ, ಚಲನೆ ಇರೋದಿಲ್ಲ. ಸುಮ್ಮನೆ ಹೆಂಗಪ್ಪ ಅಂತಂದ್ರೆ ಮಲಗಿದಾನೆ ಅಂತ ಕಾಣ್ತದೆ ಹೊರತು ಯಾವುದೇ ಒಂದು ಚಲನೆ ಇರೋದಿಲ್ಲ, ಕೈ ಕಾಲು ಏನು ಆಡ್ಸೋದಿಲ್ಲ. ಪ್ರಜ್ಞೆ ತಪ್ಪಿರ್ತಕ್ಕಂಥ ಒಂದು ಸ್ಥಿತಿಗೆ ನಾವು ಪ್ರಜ್ಞಾಹೀನ, ಮೂರ್ಛೆ ಹೋಗಿರೋದು ಅಂತ ನಾವು ಕರಿತೀವಿ. ಮಲಗಿರ್ತಕ್ಕಂಥ ಒಂದು ಸ್ಥಿತಿ ಅದು. ನಿದ್ರೆಯಲ್ಲಿರುವಾಗೆ ಗೋಚರಿಸಿದ್ರೂ ಸಹ ದೇಹದಲ್ಲಿ ಯಾವುದೇ ರೀತಿಯ ಚಲನೆ ಇಲ್ಲದೆ ಇರುವುದನ್ನು ನಾವು ಮೂರ್ಛೆ ರೋಗ ಅಥವಾ ಪ್ರಜ್ಞೆ ತಪ್ಪುವುದು ಅಂತ. ಇದಕ್ಕೆ ಏನ್ ಕಾರಣ? ಪ್ರಜ್ಞೆ ತಪ್ಪುವುದಕ್ಕೆ ಏನ್ ಕಾರಣ? ಕಾರಣ ಇದೆ. ವ್ಯಕ್ತಿ ವಿಷಪ್ರಾಸನವಾದಾಗ, ವ್ಯಕ್ತಿ ಏನಾದ್ರು ವಿಷಪ್ರಾಸನ, ವ್ಯಕ್ತಿ ಏನಾದ್ರು ವಿಷ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಸೇರಿದಾಗ ಪ್ರಜ್ಞೆ ಅಂತಕ್ಕಂಥದ್ದು ತಪ್ಪುತ್ತೆ. ಅತಿಯಾದ ಮದ್ಯಪಾನ, ಒಂದು ವಿಷಪ್ರಾಸನ. ನೋಡಿ, ನೀವು ಹಾವು ಕಡಿರ್ತಕ್ಕಂಥ ಒಬ್ಬ ನಾಗರಾವು ಕಡಿರ್ತಕ್ಕಂಥ ವ್ಯಕ್ತಿ ಅಥವಾ ಮಗುವನ್ನ ತಕ್ಷಣನೇ ಅವರು ತಲೆ ಸುತ್ತು ಬಿದ್ದು ಪ್ರಜ್ಞೆ ತಪ್ತಾರೆ. ಯಾಕೆ? ವಿಷ ಅಂತಕ್ಕಂಥದ್ದು ನಮ್ಮ ಬಾಡಿಗೆಲ್ಲ ಸರ್ಕ್ಯುಲೇಷನ್ ಆಗುತ್ತೆ. ಅದೇ ರೀತಿ ಅತಿಯಾದ ಮದ್ಯಪಾನ, ನೋಡಿ, ಅತಿಯಾದ ಮದ್ಯಪಾನ ಫುಲ್ ಹೆವಿಯಾಗಿ ನಮ್ಮ ದೇಹದಲ್ಲಿ ಒಂದು ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಆಯ್ತು ಅಂತಂದ್ರೆ, ಮೆದುಳಿಗೆ ಏರ್ತು ಅಂತಂದ್ರೆ ಅವ್ನು ಎಲ್ಲರೂ ಅಲ್ಲೇ ಬಿದ್ದಿರ್ತಾರೆ. ಅದು ಬೇಡ. ಅತಿಯಾದ ಒಂದು ಮದ್ಯಪಾನ ಮಾಡಿದ್ರೆ ಈ ರೀತಿ ಆಗುತ್ತೆ. ಮತ್ತೆ ತಲೆಗೆ ತೀವ್ರವಾದ ಹೊಡೆತ, ನೋಡಿ, ಹಿಂದೆ ಇರ್ತಕ್ಕಂಥ ನಮ್ಮ ಮೆದುಳಿಗೆ ಯಾರಾದ್ರೂ ದೊಡ್ಡವಾಗಿ ಒಂದು ದೊಡ್ಡ ಕೋಲಿಂದ ಬಡಿದ್ರೆ ಹಾಗೆ ಅವರು ಹಾಗೆ ನೆಲಕ್ಕೆ ಹಾಗೆ ಬೀಳ್ತಾರೆ. ಸೊ ಅತಿಯಾದ ಮದ್ಯಪಾನ ಅಂದ್ರೆ ಅತಿಯಾದ ತಲೆಗೆ ತೀವ್ರವಾದ ಹೊಡೆತ. ತೀವ್ರವಾದ ಹೊಡೆತ ಮತ್ತು ಮಾರಣಾಂತಿಕ ಗಾಯ. ಯಾವುದಾದ್ರೂ ಒಂದು ಆಚರಣೆಯಲ್ಲಿ ಒಂದು ಕೈ ಅಥವಾ ಒಂದು ಅಂಗ, ಒಂದು ಏನಾದ್ರೂ ನ್ಯೂನತೆ ಕಳ್ಕೊಂಡ್ರೆ ಫುಲ್ಲು ಪ್ರಜ್ಞೆ ತಪ್ಪಿರ್ತಾರೆ. ಮಾರಣಾಂತಿಕ ಗಾಯ, ಮಾರಣಾಂತಿಕ ಗಾಯ ಜೊತೆಗೆ ಅತಿಯಾದ ರಕ್ತಸ್ರಾವ. ರಕ್ತ ಅಂತಕ್ಕಂಥದ್ದು ಸುರಿದ್ರೆ ರಕ್ತಸ್ರಾವ, ವಿಪರೀತ ರಕ್ತ ಅಂತಕ್ಕಂಥದ್ದು ಚೆಲ್ಲಿದೆ, ರಕ್ತ ಅಂತಕ್ಕಂಥದ್ದು. ನೆಕ್ಸ್ಟ್ ಬಿಸಿಲಿನ ಝಳದ, ಬಿಸಿಲಿನ ಝಳ, ಬಿಸಿಲಿನ ಒಂದು ಝಳದಿಂದ ಪ್ರಜ್ಞೆ ಏನಾಗ್ಬೋದು. ನೋಡಿ, ಪ್ರಜ್ಞೆ ತಪ್ಪೋದು ಯಾವ ರೀತಿ ಅನ್ನೋದು ನಿಮಗೆ ಹೇಳ್ತೀನಿ ಮಕ್ಕಳೇ. ಪ್ರಜ್ಞೆ ತಪ್ಪೋದು ಅಥವಾ ಮೂರ್ಛೆ ಹೋಗೋದು ಏನಪ್ಪ ಅಂತಂದ್ರೆ, ತನ್ನಲ್ಲಿರ್ತಕ್ಕಂಥ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗ್ತಕ್ಕಂಥ ಸ್ಥಿತಿಗೆ ಮೂರ್ಛೆ ಹೋಗುವುದು, ಪ್ರಜ್ಞೆ ತಪ್ಪುವುದು. ದೇಹದಲ್ಲಿ ಯಾವುದೇ ಪ್ರಜ್ಞಾಶಕ್ತಿಯನ್ನು ಕಳ್ಕೊಂಡಂತ ವ್ಯಕ್ತಿಯನ್ನು ನಾವು ಪ್ರಜ್ಞೆ ತಪ್ಪಿದ್ದಾನೆ ಅಂತ ಗೊತ್ತಾಗುತ್ತೆ.
ಈ ಪ್ರಜ್ಞೆ ತಪ್ಪಕ್ಕೆ ಏನೇನು ಕಾರಣ? ಯಾವ ರೀತಿ ಪ್ರಜ್ಞೆ ತಪ್ತಾನೆ? ವ್ಯಕ್ತಿ ವಿಷಪ್ರಾಸನ ಮಾಡಿದ್ರೆ ಪ್ರಜ್ಞೆ ತಪ್ತಾನೆ, ಅತಿಯಾದ ಮದ್ಯಪಾನ ಮಾಡಿದ್ರೆ ಪ್ರಜ್ಞೆಯನ್ನ ತಪ್ತಾರೆ, ತಲೆಗೆ ತೀವ್ರವಾದ ಹೊಡೆತ ಬಿದ್ದರೆ ಪ್ರಜ್ಞೆ ತಪ್ತಾನೆ, ಮತ್ತು ರಕ್ತಸ್ರಾವ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ, ಮತ್ತು ಬಿಸಿಲಿನ ಒಂದು ಝಳ ಜಾಸ್ತಿ ಆದ ಪ್ರಜ್ಞೆ ಅಂತಕ್ಕಂಥದ್ದು ತಪ್ತಾರೆ. ಯಾಕಂದ್ರೆ ಅವರಲ್ಲಿ ಒಂದು ಆಂಟಿಬಯೋಟಿಕ್ ಅಂತಕ್ಕಂಥದ್ದು ಕಡಿಮೆ ಇರ್ತದೆ ದೇಹದಲ್ಲಿ. ಸೊ ಅವಾಗ ಈ ರೀತಿ ಪ್ರಜ್ಞೆ ತಪ್ತಾರೆ. ಸೊ ಇಂತಹ ಪ್ರಜ್ಞೆ ತಪ್ಪಿದ್ದಂತ ಸಂದರ್ಭದಲ್ಲಿ ಹೇಗೆ ನೀವು ಆ ವ್ಯಕ್ತಿಯಲ್ಲಿ ಬದಲಾವಣೆ ಆಗುತ್ತೆ, ಏನ್ ಸಿಂಪ್ಟಮ್ಸ್ ಕಂಡು ಬರ್ತದೆ ಅಂತಕ್ಕಂಥದ್ದಾದ್ರೆ, ಅವನಿಗೆ ಆ ವ್ಯಕ್ತಿಗೆ ಪ್ರಜ್ಞಾಹೀನಾಗಿರ್ತಕ್ಕಂಥ ವ್ಯಕ್ತಿ ಕಾರಣಕ್ಕೆ ಅನುಸಾರವಾಗಿ ಮುಖ ಅಂತಕ್ಕಂಥದ್ದು ಕೆಂಪು ಆಗುತ್ತೆ. ಲಕ್ಷಣ ಯಾವುದು? ಪ್ರಜ್ಞೆ ತಪ್ಪಿರ್ತಕ್ಕಂಥ ವ್ಯಕ್ತಿಯ ಲಕ್ಷಣ. ಮುಖ ಏನಾಗುತ್ತೆ? ಕೆಂಪಾಗುತ್ತೆ. ಮುಖ ಅಂತಕ್ಕಂಥದ್ದು ಕೆಂಪಗಾಗುತ್ತೆ, ಜೊತೆಗೆ ಬಿಳಿಚಿಕೊಳ್ಳುತ್ತೆ ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಕೆಂಪು ಆಗೋದಲ್ಲೇ ಬಿಳಿಸ್ಕೊಳ್ಳುತ್ತದೆ, ಜೊತೆಗೆ ನೀಲಿ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಜಸ್ಟ್ ಉಸಿರಾಟದಲ್ಲಿ ವ್ಯತ್ಯಾಸ, ಉಸಿರಾಟದಲ್ಲಿ ಬದಲಾವಣೆ ಆಗುತ್ತೆ. ಉಸಿರಾಟದಲ್ಲಿ ಬದಲಾವಣೆ ಅಥವಾ ವ್ಯತ್ಯಾಸ ಆಗುತ್ತೆ. ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಆಗುತ್ತೆ. ಅವರು ಒಂದು ಪಲ್ಸ್ ರೇಟ್ ಅಲ್ಲಿ ನಾಡಿ ಮಿಡಿತದಲ್ಲಿ ವ್ಯತ್ಯಾಸ, ಹೀಗೆ ಪ್ರಜ್ಞೆ ತಪ್ಪುತ್ತಾರೆ. ಪ್ರಜ್ಞೆ ತಪ್ಪಿದಂತ ವ್ಯಕ್ತಿ ಯಾವ ರೀತಿ ಅವನ ಮೈಯಲ್ಲಿ ಲಕ್ಷಣಗಳು ಕಂಡುಬರ್ತಂತಂದ್ರೆ, ಮುಖ ಅಂತಕ್ಕಂಥದ್ದು ಕೆಂಪುಗಾಗಿ ಬಿಳಿಸ್ಕೊಂಡು ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತೆ ಉಸಿರಾಟದಲ್ಲಿ ವ್ಯತ್ಯಾಸ ಆಗುತ್ತೆ ಅವ್ರ ಏರಿಳಿತದಲ್ಲಿ ಅವರ ಒಂದು ಕ್ರಿಯೆ, ಮತ್ತು ನಾಡಿ ಮಿಡಿತ ಪಲ್ಸ್ ರೇಟ್ ಅಂತಕ್ಕಂಥದ್ದು ವೇರಿಯೇಷನ್ ಆಗುತ್ತೆ. ಇಲ್ಲ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆ ಆಗ್ಬೋದು, ಫುಲ್ಲು ಇದಾಗುತ್ತೆ. ಮತ್ತೆ ಏನ್ ಇದಕ್ಕೆ ಹೆಂಗ್ ಉಪಚಾರ ಮಾಡ್ಬೇಕಪ್ಪ ಅಂತಂದ್ರೆ, ತಕ್ಷಣ ವೈದ್ಯರನ್ನ ಶೀಘ್ರವಾಗಿ ಕರಿಬೇಕು, ಇಲ್ಲ ನಾವು ಹೋಗಬೇಕು. ವೈದ್ಯರನ್ನ ಮೊದಲು ಫಸ್ಟಿಗೆ ನಾವು ಕರೆಸಬೇಕು, ಇಲ್ಲ ನಾವೇ ವೈದ್ಯರ ಬಳಿಗೆ ಕರೆದೊಯ್ಬೇಕು. ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸುವುದು. ಮೂರ್ಛೆ ಹೋದ ವ್ಯಕ್ತಿಯನ್ನ ಮೊದಲು ಏನ್ ಮಾಡಬೇಕು? ಅಂಗಾತವಾಗಿ, ಅಂದ್ರೆ ತಲೆನ ನಿಧಾನವಾಗಿ ಮಲಗಿಸ್ಬಿಟ್ಟು ಅಂಗಾತ ಆಕಾಶ ನೋಡ್ತಾ ಇರಬೇಕು, ಮುಖ ಆ ರೀತಿ ಮಲಗಿಸ್ಬೇಕು. ಮುಖ ಕೆಂಪಾಗಿದ್ದರೆ, ಹೇಳಿದ್ನಲ್ಲ, ಮುಖ ಏನಾದ್ರು ಕೆಂಪಾಗಿತ್ತು ಅಂದ್ರೆ ತಕ್ಷಣನೇ ಆ ವ್ಯಕ್ತಿ ತಲೆಯನ್ನ ಎತ್ತಿ ಹಿಡಿಯಬೇಕು. ಸ್ವಲ್ಪ ಮೇಲಕ್ಕೆ, ಕೆಳಗೆ ಫುಲ್ ಕೆಳಗೆ ಬರ್ಬಾರ್ದು, ಒಂದು ತೊಡೆ ನಮ್ ಕೂತ್ಕೊಂಡು ನಾವು ತೊಡೆ ಮೇಲೆ ಅವ್ರ ತಲೆಯನ್ನ ಇಡಬೇಕು. ವ್ಯಕ್ತಿ ಏನಾದ್ರು ವೊಮಿಟ್ ಮಾಡ್ತಿದ್ರೆ, ವಾಂತಿ ಮಾಡ್ಕೊಂಡ್ರೆ ಅವನ ಒಂದು ತಲೆಯನ್ನ ಪಕ್ಕಕ್ಕೆ ಚಾಚಬೇಕು. ಯಾಕಂದ್ರೆ ಎತ್ತಿಡಬೇಕಾದ ಸಂದರ್ಭದಾಗ ಅವ ವೊಮಿಟ್ ಏನಾಗುತ್ತೆ, ತನ್ನ ಮೈಬೇಕು ಅಥವಾ ಅವನ ಮೇಲಕ್ಕೆ ಬೀಳುತ್ತೆ. ಅಂದ್ರೆ ಅವ್ರಿಗೆ ಎಡಕ್ಕ ಅಥವಾ ಬಲಕ್ಕ ಅಥವಾ ಹೊರಳಿಸ್ಬೇಕು. ಮುಖ ಬಿಡಿಸಿಕೊಂಡಿತ್ತು ಅಥವಾ ಕೆಂಪಾಗಿತ್ತು, ಅದು ತಲೆ ಭಾಗವನ್ನು ಹಿಂದಕ್ಕೆ ಸ್ವಲ್ಪ ಕೆಳಕ್ಕೆ ಬಾಗಿಸಿ ಅಂಗೈ ಮತ್ತು ಪಾದಗಳನ್ನು ಕೈಗಳಿಂದ ಚೆನ್ನಾಗಿ ರಬ್ ಮಾಡಬೇಕು, ಉಜ್ಜಬೇಕು, ಶಾಖ ಉಂಟು ಮಾಡ್ಬೇಕು. ಅವನ ಎರಡು ಕಾಲುಗಳನ್ನ ಶೂ ಹಾಕಿದ್ರೆ ಶೂ ತೆಗಿಬೇಕು, ಸಾಕ್ಸ್ ಹಾಕಿದ್ರೆ ಸಾಕ್ಸ್ ತೆಗಿಬೇಕು, ಬೆಲ್ಟ್ ಹಾಕಿದ್ರೆ ಬೆಲ್ಟ್ ಅನ್ನ ತೆಗಿಬೇಕು, ಟೈ ಹಾಕಿದ್ರೆ ಟೈ ರಿಮೂವ್ ಮಾಡಬೇಕು. ಅವ್ನು ಏನೇ ಯಾಕೆಲ್ಲ ಇದ್ದು ಅಂತಂದ್ರೆ ತೆಗೆದು ಫ್ರೀ ಮಾಡಿ ದೇಹವನ್ನ ಅಂಗಾಲು ಅಂಗೈಗಳನ್ನ ಚೆನ್ನಾಗಿ ಉಜ್ಜಿ ಶಾಖವನ್ನ ಕೊಡ್ಬೇಕು ಅವನಿಗೆ. ಆ ಪಾದವನ್ನು ಕೈಗಳನ್ನು ಉಜ್ಜಿ ಶಾಖ ಉಂಟು ಮಾಡಿದಾಗ ಏನಾಗುತ್ತಂದ್ರೆ ಅವನು ಮುಖ ನೀಲಿ ಬಣ್ಣ ತಿರುಗಿದು ಆವಾಗ ಅವನೇ ಬೇಗ ಎಚ್ಚರಿಕೆ ಆಗ್ತಾನೆ. ಹಂಗೂ ಆಗ್ಲಿಲ್ಲ, ಕೃತಕ ಉಸಿರಾಟ ಕೊಡ್ಬೇಕು. ಕೃತಕ ಅಂತಂದ್ರೆ ಬಾಯಿ ಇಟ್ಬಿಟ್ಟು ಅವನು ಉಸಿರಾಟ ಕ್ರಿಯೆಯನ್ನ ಸ್ಟಾರ್ಟ್ ಮಾಡಕ್ಕೆ ಮಾಡ್ಬೇಕು. ನಾವು ಅವನ ಬಾಯಿಗೆ ನಮ್ಮ ಬಾಯಿಯನ್ನ ಇಟ್ಬಿಟ್ಟು ಊದಬೇಕು. ಎಷ್ಟು ಸಾಧ್ಯ ಊದಿದ ತಕ್ಷಣ ಹುಲಿ ಒಂದು ನಮ್ಮ ಹೃದಯದಲ್ಲಿ ಕವಾಟಗಳಲ್ಲಿ ಏನಾದ್ರೂ ಗಾಳಿ ಅಂತ ಏರ್ ಅಂತಕ್ಕಂಥದ್ದು ಕಟ್ಟಿತ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಪಂಪ್ ಆಗುತ್ತೆ, ಉಸಿರಾಟ ಕ್ರಿಯೆ ಅಂತಕ್ಕಂಥದ್ದು ಆಗುತ್ತೆ. ಸೊ ಅದನ್ನು ನಾವು ಮಾಡ್ಬೇಕು.
ಉಜ್ಜಬೇಕಲ್ಲ ಆ ಟೈಮಲ್ಲಿ ಸರಿಯಾಗಿ ನೀಟಾಗಿ ಫಲವತ್ತಾದ ಪ್ರಸಾಯಿನಿ ಹೆಂಗಪ್ಪ ಅಂತಂದ್ರೆ ಅವನು ಮಲಗಿಸಿರ್ತಿರಲ್ಲ, ಸೊ ಈ ತರ ಸೊ ಅದು ಪಂಪ್ ಮಾಡೋದು ಕರೆಕ್ಟ್ ಆಗಿ ಸ್ಟೆಪ್ ಅನ್ನ ನಾವು ಸ್ಟ್ರೈಟ್ ಆಗಿ ಕೂತ್ಕೊಂಡು ಅವನ್ನ ಹೃದಯದಲ್ಲಿ ಪಂಪ್ ಮಾಡಬೇಕು. ಹಂಗಾಗಿ ಉಜ್ಜಿದ ಆದ್ಮೇಲೆ ತಕ್ಷಣ ಅದು ಬ್ಲಾಕ್ ಆಗಿರ್ತಕ್ಕಂಥ ಕವಾಟ ಏನಾಗುತ್ತೆ, ರಿಮೂವ್ ಆಗುತ್ತೆ. ನಂತರ ಮುಖವು ನೀಲಿ ಬಣ್ಣಕ್ಕೆ ತಿರುಗಿದು ಉಸಿರಾಟ ಕ್ರಿಯೆ ಮಾಡಿದ ತಕ್ಷಣ ರೋಗಿ ಶುದ್ಧ ಗಾಳಿ ತೊಳೆಯುವಂತೆ ಅವನು ಎಚ್ಚರಿಕೆ ಆದ ಗಾಳಿ ಬರುವಂತೆ ಮಾಡಬೇಕು. ಮಾಡಿದ ತಕ್ಷಣ ಅಲ್ಲಿಗಿರಬಾರ್ದು, ತಕ್ಷಣನೇ ಅವನ್ನ ಬಟ್ಟೆಯನ್ನ ಸಡಿಲಗೊಳಿಸಿರ್ತವಲ್ಲ ಟೈಟ್ ಮಾಡ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಬಟ್ಟೆಯನ್ನು ಬಿಚ್ಚಿದ್ರೆ. ಸೊ ಕೆಲವು ಸಾರಿ ಹೀಗೆ ಶಾಲಾ ಮಕ್ಕಳಲ್ಲಿ ಹಸುವಿನಿಂದ ಆಗ್ಲಿ, ಹಸುವಿನ ಅಂತಂದ್ರೆ ಊಟನೇ ಮಾಡಿರಲ್ಲ, ನಾನು ಅವೆಲ್ಲ ಹೇಳಿದೆ ಮೂರ್ಛೆ ಹೋಗೋದು, ಊಟನೇ ಮಾಡಿರಲ್ಲ ಅಂತವ್ರಿಗೆ ಆಗುತ್ತೆ. ಮತ್ತೆ ದಣಿವಿನಿಂದ ಜಾಸ್ತಿ ಕೆಲಸ ಮಾಡಿದ್ರೆ, ವಿಪರೀತವಾದ ಒಂದು ಓವರ್ ವರ್ಕ್ ಮಾಡಿದ್ರೆ, ಓವರ್ ವೆಯ್ಟ್ ಇದ್ದು ಅವರು ವೆಯ್ಟ್ ಕಡಿಮೆ ಇದ್ರು ಓವರ್ ವರ್ಕೌಟ್ ಜಾಸ್ತಿ ಮಾಡಿದ್ರೆ ಆಗ ಈ ರೀತಿ ಮೂರ್ಛೆ ಹೋಗ್ತಕ್ಕಂಥ ಸಂಭವ ಇರ್ತದೆ. ಅಂತಹ ಸಮಯದಲ್ಲಿ ಅಪಘಾತಕ್ಕೆ ಒಳಗಾದಂತಹ ಮಗುವನ್ನಾಗಲಿ ಆ ವ್ಯಕ್ತಿಯನ್ನಾಗಲಿ ಅಂಗಾತ ಮಲಗಿಸಿ ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ತಲೆಯ ಹಿಂಭಾಗಕ್ಕೆ ಸ್ವಲ್ಪ ಬಗ್ಗಿಸಿ ಹೃದಯಕ್ಕೆ ರಕ್ತ ಚಲಿಸುವಂತೆ ಮಾಡಬೇಕು. ಪುನಶ್ಚೇತನಗೊಳ್ಳುವುದು ನಿಧಾನವಾದರೆ ಆತನಿಗೆ ಬೆಚ್ಚಗಿನ ಕಂಬಳಿಯನ್ನು ಒದಿಸಿ ಹತ್ತಿರದ ಆಸ್ಪತ್ರೆಗೆ ಬೇಗನೆ ಸಾಗಿಸಬೇಕು. ಇದು ಪ್ರಥಮ ಚಿಕಿತ್ಸೆಯಲ್ಲಿ ಪ್ರಜ್ಞೆ ತಪ್ಪಿರ್ತಕ್ಕಂಥ ವ್ಯಕ್ತಿಗೆ ಮಾಡ್ತಕ್ಕಂತಹ ಚಿಕಿತ್ಸೆ ಅಂತಂದ್ಬಿಟ್ಟು ನಾವು ಹೇಳಬಹುದು ಮಕ್ಕಳು. ನೆಕ್ಸ್ಟ್ ಇದು ಅರ್ಥ ಆಯ್ತಲ್ಲ ಮಕ್ಕಳ. ನೆಕ್ಸ್ಟ್ ವಿಷ ಸೇವಿಸಿದವರಿಗೆ ಪ್ರಥಮ ಚಿಕಿತ್ಸೆ ಅಂತ ಅಂದ್ಬಿಟ್ಟು ಮೂರನೇ ಮಕ್ಕಳ ವಿಷ ಸೇವಿಸಿದವರಿಗೆ. ವಿಷ ಸೇವಿಸಿದವರಿಗೆ ಹೇಗೆ ಉಪಚರಿಸಬೇಕು ಅಂತಕ್ಕಂಥ ಒಂದು ಮಾಹಿತಿ. ಇದು ಅರ್ಥ ಆಗಿದೆ ಅಂದ್ರೆ ಮುಂದಿನ ತರಗತಿಯಲ್ಲಿ ನಾವು ಇದನ್ನ ಹೇಳಕ್ಕಾಗುತ್ತೆ. ಇಲ್ಲಿಗೆ ಇವತ್ತು ಸಾಕು ಅಂತ ತಿಳ್ಕೊಂಡ್ವಿ. 2 ಪಾಯಿಂಟ್. ಒಂದು, ಸುಟ್ಟ ಗಾಯಕ್ಕೆ ಯಾವ ರೀತಿ ಸುಡುತ್ತೆ, ಹೇಗೆ ಉಪಚಾರ ಮಾಡಬೇಕು ಅಂತಕ್ಕಂಥ ಮಾಹಿತಿ ಗೊತ್ತಾಯ್ತು. ನೆಕ್ಸ್ಟ್ ಪ್ರಜ್ಞೆ ಯಾವ ರೀತಿ ತಪ್ಪುತ್ತೆ, ಪ್ರಜ್ಞೆ ತಪ್ಪೋದು ಅಂದ್ರೆ ಏನು, ಯಾವ ರೀತಿ ತಪ್ಪುತ್ತೆ, ಹೇಗೆ ಉಪಚಾರ ಮಾಡಬೇಕು, ಅವನ ಲಕ್ಷಣ ಏನನ್ನೋದು ತಿಳ್ಕೊಂಡ್ರೆ ಮಕ್ಕಳು. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ನಮ್ಮ ಒಂದು ಫೋನ್ ಕರೆ ಮುಖಾಂತರ ನೀವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬಹುದು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ವಿಷ ಸೇವಿಸಿದವರಿಗೆ ಪ್ರಥಮ ಚಿಕಿತ್ಸೆ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಧನ್ಯವಾದಗಳು.